ಗಿಲ್ಲಿ ನಟಗೆ ತುಂಬಾನೇ ಖುಷಿಯಾಗಿದೆ. ಅದು ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿ ಆಗಿದ್ದು, ಡಿ ಕೆ ಶಿವಕುಮಾರ್ ಅವರಿಗೆ ಗಿಲ್ಲಿಯ ಆಟ, ಅವರ ಕಾಮಿಡಿ ಎಲ್ಲವೂ ಕೂಡ ತುಂಬಾನೇ ಇಷ್ಟ. ಅದಕ್ಕೇನೆ ಅವರು ಕನಕಪುರದಲ್ಲಿ ನಡೆದಂತ ಕನಕೋತ್ಸವದಲ್ಲಿ ಗೆಸ್ಟ್ ಆಗಿ ಗಿಲ್ಲಿನ ಇನ್ವೈಟ್ ಮಾಡಿರ್ತಾರೆ, ಸಂಭಾವನೆಯ ಸಹ ಕೊಟ್ಟು ಕರೆಸಿರ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವರು ಆಡಿದಂತ ಮಾತುಗಳನ್ನೆಲ್ಲ ಗಿಲ್ಲಿ ಅವರು ಸ್ಟೇಜ್ ಮೇಲೆ ಹೇಳ್ತಾರೆ. ಯಾಕೆಂದ್ರೆ ಗಿಲ್ಲಿ ಅವರು ಹೇಳಿದಂತ ಮಾತು ಇದು ವೇದಿಕೆ ಮೇಲೆ. ಸಾಮಾನ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಯಾರನ್ನೂ ಕೂಡ ಅಷ್ಟಾಗಿ ಹತ್ತಿರಕ್ಕೆ ಸೇರಿಸೋದಿಲ್ಲ, ಅಷ್ಟಾಗಿ ಹೊಗಳೋದಿಲ್ಲ. ಆದ್ರೆ ಇಲ್ಲಿ ಗಿಲ್ಲಿಗೆ ಕಾಲ್ ಮಾಡಿ ಅವಾಗ ಅವರು ಅಂದ್ರೆ ಬಿಗ್ ಬಾಸ್ ಗೆದ್ದಂತ ಟೈಮ್ ಅಲ್ಲಿ ಗಿಲ್ಲಿಗೆ ಕಾಲ್ ಮಾಡಿ ಶುಭಾಶಯಗಳನ್ನ ತಿಳಿಸಿದ್ರಂತೆ, ಜೊತೆಗೆ ಕರೆದು ಮಾತನಾಡಿಸಿ ಜೊತೆಗೆ ಹೂವಿನ ಹಾರವನ್ನು ಸಹ ಹಾಕಿದ್ರಂತೆ. ಸೊ ಇದರಿಂದಾಗಿ ಅವರ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಬಹಳಷ್ಟು ಖುಷಿ ಆಗಿತ್ತಂತೆ. ಡಿ ಕೆ ಶಿವಕುಮಾರ್ ಅವರು ನಿನ್ನ ಮೆಚ್ಕೊಂಡಿದ್ದಾರೆ ಅಂತ ಗಿಲ್ಲಿ ನಟಕ್ಕೆ ಎಲ್ಲರೂ ಕೂಡ ಶಬಾಷ್ ಅಂದಿದ್ರಂತೆ. ಸೊ ಹೀಗಾಗಿ ಗಿಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರ ಮೇಲೆ ತುಂಬಾನೇ ಒಂದು ಗೌರವ ಇಟ್ಕೊಂಡಿದ್ದಾರೆ. ಡಿ ಕೆ ಶಿ ಅವ್ರಿಗೂ ಕೂಡ ಅಷ್ಟೇ ಗಿಲ್ಲಿ ಅಂದ್ರೆ ತುಂಬಾನೇ ಇಷ್ಟ. ಅವ್ರಿಗೂ ಕೂಡ ನೆನಪಿದೆ ಬಿಗ್ ಬಾಸ್ ಆಟ ಎಲ್ಲವೂ ಕೂಡ. ಗಿಲ್ಲಿಯ ಒಂದು ಕಂಪ್ಲೀಟ್ ಏನು ಆಟಗಳನ್ನೆಲ್ಲವೂ ಕೂಡ ಅವರು ತುಣುಕು ತುಣುಕು ನೋಡಿದ್ದಾರಂತೆ. ಟ್ರೈಲರ್ ಬೈ ಟ್ರೈಲರ್ ಎಪಿಸೋಡ್ಸ್ ಸ್ವಲ್ಪ ನೋಡಿದಾರಂತೆ. ಬಿಗ್ ಬಾಸ್ ನಲ್ಲಿ ಗಿಲ್ಲಿಯ ಒಂದು ಕಾಮಿಡಿ ಎಲ್ಲವೂ ಕೂಡ ಇಷ್ಟ ಆಗ್ತಿದ್ದಂತೆ. ಫ್ಯಾಮಿಲಿ ಅವರೆಲ್ಲರೂ ಕೂಡ ನೋಡಿ ಅವರು ಕೂಡ ಸಪೋರ್ಟ್ ಮಾಡಿದ್ರಂತೆ. ಸೊ ಹೀಗಾಗಿ ಗಿಲ್ಲಿಗೆ ಈ ತರ ಒಂದು ಸಪೋರ್ಟ್ ಸಿಕ್ಕಿದೆ ಅಂದ್ರೆ ಸಿಎಂ ಕಡೆಯಿಂದ ಸೂಪರ್ ಅಲ್ವಾ, ಗುಡ್ ನ್ಯೂಸ್ ಅಲ್ವಾ ಇದು. ಸೊ ಹೀಗಾಗಿ ಗಿಲ್ಲಿ ಅವರು ಕಾಲ್ ಮಾಡೋ ಮೂಲಕ ಡಿ ಕೆ ಶಿ ಅವರ ಹತ್ರ ಮಾತನಾಡಿ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಡಿ ಕೆ ಸರ್ ಅಂತ ಗಿಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಯುವಂತದ್ದು. ಒಂದು ಒಡನಾಟ ತುಂಬಾನೇ ಚೆನ್ನಾಗಿದೆ. ಮುಂದೆನೂ ಕೂಡ ನೆಕ್ಸ್ಟ್ ಯಾವಾಗ್ಲೂ ಸಮಯ ಸಿಕ್ಕರೆ ಹೋಗಿ ಮೀಟ್ ಆಗಿ ಡೈರೆಕ್ಟ್ ಆಗಿಯೂ ಸಹ ವಿಸಿಟ್ ಮಾಡ್ತಾರಂತೆ. ಜೊತೆಗೆ ಮೀಟ್ ಆಗಿ ಹೂಗುಚ್ಛವನ್ನ ಸಹ ಕೊಟ್ಟು ವಿಷಯಗಳನ್ನ ತಿಳಿಸ್ತಾರಂತೆ. ಗಿಲ್ಲಿಗೂ ಕೂಡ ಸನ್ಮಾನವನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಬಿಗ್ ಬಾಸ್ ಗೆದ್ದಂತ ಟೈಮಲ್ಲಿ. ಜೊತೆಗೆ ಉತ್ಸವದಲ್ಲಿಯೂ ಸಹ ಭಾಗಿಯಾಗಿದ್ದಂತ ಟೈಮಲ್ಲೂ ಕೂಡ ಸನ್ಮಾನ ಮಾಡಿರ್ತಾರೆ. ಉತ್ತಮವಾದಂತ ಒಡನಾಟವೂ ಸಹ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಗಿಲ್ಲಿ ಅಂದ್ರೆ ಚಿರಪರಿಚಯವಾದಂತ ವ್ಯಕ್ತಿ. ಸೊ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಗಿಲ್ಲಿಯನ್ನ.